ನಿಮಗೆ ಸಾಹೇಬ್ರೆ, ನೀವು ಅವರ ಪರಮಾಪ್ತ ಇಲ್ಲ, ಅದು ಮಾಡಂಗಿಲ್ಲ. ಜಮೀರ್ ಅಹ್ಮದ್ ಖಾನ್ಗೆ ಮಂತ್ರಿಗಿರಿ ಸಿಗುತ್ತಾ ಇಲ್ವಾ ಅನ್ನೋ ಚರ್ಚೆ ಒಂದ್ ಕಡೆಯಾದ್ರೆ, ಈಗ ಕರ್ನಾಟಕ ರಾಜಕಾರಣದಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಟ್ವಿಸ್ಟ್ ಸಿಕ್ಕಿದೆ. ಜಮೀರ್ ನನ್ನ ವಿರುದ್ಧವೇ ಕೆಲಸ ಮಾಡಿದ್ದಾನೆ ಅನ್ನೋ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಡಿಯೋ ವೈರಲ್ ಆದ ಕೇವಲ 24 ಗಂಟೆಗಳಲ್ಲಿ ಇಡೀ ಕತೆ ಉಲ್ಟಾ ಆಗಿದೆ. ಸುದ್ದಿ ಮಾಧ್ಯಮಗಳಲ್ಲಿ ಇದು ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗ್ತಾ ಇದ್ದಂತೆ ಎದ್ನೋ ಬಿದ್ನೋ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ನೇರವಾಗಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ದೌಡಾಯಿಸಿದ್ದಾರೆ. ಅಷ್ಟಕ್ಕೂ ಆ ಕಾವೇರಿ ನಿವಾಸದ ಕ್ಲೋಸ್ಡ್ ಡೋರ್ ಕೊಠಡಿಯ ಒಳಗೆ 1 ಗಂಟೆಗೂ ಹೆಚ್ಚು ಕಾಲ ನಡೆದ ಆ ರಹಸ್ಯ ಮಾತುಕತೆಯ ಅಸಲಿ ಕತೆ ಏನು? ಜನರಿಗೆ ಕಾಣಿಸ್ತಾ ಇರುವುದು ಕೇವಲ ಸಮಾಧಾನದ ಮಾತು ಅಥವಾ ಅದರ ಹಿಂದೆ ಬೇರೇನೇ ರಾಜಕೀಯ ಗೇಮ್ ಪ್ಲಾನ್ ಇದೆಯಾ? ಕಂಪ್ಲೀಟ್ ರಿಪೋರ್ಟ್ ಅನ್ನ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ನಾವು ಮೊದಲನೇದಾಗಿ ಅರ್ಥ ಮಾಡಿಕೊಳ್ಬೇಕಾದ ವಿಷಯ ಏನಂದ್ರೆ, ಸಿದ್ದರಾಮಯ್ಯನವರ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಜಮೀರ್ ಅಹ್ಮದ್ ಖಾನ್ ಪ್ರೆಸ್ ಮೀಟ್ ಮಾಡಿ ಸ್ಪಷ್ಟನೆಯನ್ನ ಕೊಡಬಹುದಿತ್ತು ಅಥವಾ ತಮ್ಮ ಬೆಂಬಲಿಗರ ಕೈಯಲ್ಲಿ ಸ್ಟೇಟ್ಮೆಂಟ್ ಕೊಡಿಸಬಹುದಿತ್ತು. ಆದ್ರೆ ಜಮೀರ್ ಅಹ್ಮದ್ ಅವರು ಹಾಗೆ ಮಾಡಲಿಲ್ಲ. ಅವರು ಆರಿಸಿಕೊಂಡಿದ್ದು ನೇರ ಭೇಟಿಯ ಹಾದಿ. ಯಾಕೊತ್ತಾ? ರಾಜಕಾರಣದಲ್ಲಿ ಸಾರ್ವಜನಿಕವಾಗಿ ಕೊಡುವ ಸ್ಪಷ್ಟನೆಗಿಂತ ಹೈಕಮಾಂಡ್ ಮಟ್ಟದಲ್ಲಿ ಹಾಗೂ ಸ್ವತಃ ಮಾಜಿ ಮುಖ್ಯಮಂತ್ರಿಗಳ ಮನಸ್ಸಿನಲ್ಲಿ ಮೂಡುವ ನೆಗೆಟಿವ್ ಇಂಪ್ರೆಷನ್ ಅನ್ನ ಜಮೀರ್ ರಾಜಕೀಯ ಭವಿಷ್ಯಕ್ಕೆ ಮಾರಕ ಅನ್ನೋದು ಅವರಿಗೆ ಚೆನ್ನಾಗೇ ಗೊತ್ತಿತ್ತು. ಅದಕ್ಕೆ ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರವಾಗ್ತಾ ಇದ್ದಂತೆ ಜಮೀರ್ ತಡ ಮಾಡದೆ ಮಾಜಿ ಸಿಎಂ ನಿವಾಸಕ್ಕೆ ಓಡೋಡಿ ಬಂದರು. ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಮತ್ತು ಜಮೀರ್ ಸಂಬಂಧ ಕೇವಲ ಇಬ್ಬರು ನಾಯಕರ ಒಡನಾಟ ಅಲ್ಲ, ಅದನ್ನ ದಾಟಿದ ಒಂದು ಗುರು ಶಿಷ್ಯ ಸಂಬಂಧ ಅಂತಾನೆ ರಾಜಕೀಯ ವಲಯದಲ್ಲಿ ನೋಡಲಾಗುತ್ತೆ. ಜೆಡಿಎಸ್ನಿಂದ ಕಾಂಗ್ರೆಸ್ಗೆ ಬರುವಾಗ ಜಮೀರ್ ಕೈ ಹಿಡಿದು ಕರೆದುಕೊಂಡು ಬಂದಿದ್ದೇ ಸಿದ್ದರಾಮಯ್ಯ. ಅಂತಹ ಸಿದ್ದರಾಮಯ್ಯ ಅವರೇ ಬಹಿರಂಗವಾಗಿ ಅವನು ನನ್ನ ವಿರುದ್ಧ ಕೆಲಸ ಮಾಡಿದ್ದಾನೆ ಅಂತಾಗ ಜಮೀರ್ ಅಹ್ಮದ್ ಖಾನ್ಗೆ ತಳಮಳ ಶುರುವಾಗಿದೆ. ತನ್ನ ರಾಜಕೀಯ ಗಾಡ್ ಫಾದರ್ನೇ ಎದುರು ಹಾಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಮಟ್ಟದಲ್ಲೂ ತಮಗೆ ಬೆಂಬಲ ಸಿಗಲ್ಲ ಅನ್ನೋ ಸತ್ಯ ಜಮೀರ್ಗೆ ಅರ್ಥವಾಗಿತ್ತು. ಹಾಗಾದ್ರೆ ಆ ಕಾವೇರಿ ನಿವಾಸದ ಪ್ರತ್ಯೇಕ ಕೊಠಡಿಯಲ್ಲಿ ನಡೆದಿದ್ದೇನು? ಜಮೀರ್ ಅಹ್ಮದ್ ಖಾನ್ ಒಳಗೆ ಹೋಗ್ತಾ ಇದ್ದಂತೆ ಏನ್ ಸರ್ ಈ ತರ ಮಾತನಾಡಿದ್ದೀರಾ ಅಂತ ಕೇಳಿದ್ರಂತೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಸಡನ್ ಆಗಿ ರಿಯಾಕ್ಟ್ ಮಾಡದೆ ಇರ್ಲಿ ಬಾರಯ್ಯ ಕೂತ್ಕೋ ಮಾತನಾಡೋಣ ಅಂತ ಹೇಳಿ ಬಾಗಿಲು ಮುಚ್ಚಿದ್ದಾರೆ. ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಇಬ್ಬರ ನಡುವೆ ಸುದೀರ್ಘ ಚರ್ಚೆ ನಡೆದಿದೆ. ಜಮೀರ್ ಅಹ್ಮದ್ ಖಾನ್ ತಾನು ದಾವಣಗೆರೆ ಉಪಚುನಾವಣೆಯಲ್ಲಿ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದಕ್ಕೆ ಸಿದ್ದರಾಮಯ್ಯ ಅವರಿಗೆ ಕೆಲವೊಂದು ಆಂತರಿಕ ದಾಖಲೆ ಮತ್ತು ವಿವರಣೆಗಳನ್ನ ನೀಡಿದ್ದಾರೆ ಎನ್ನಲಾಗಿದೆ. ಚರ್ಚೆಯ ವೇಳೆ ಜಮೀರ್ ಅಹ್ಮದ್ ಖಾನ್ ಸಂಪೂರ್ಣವಾಗಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಸರ್, ನಾನು ರಾಜಕೀಯವಾಗಿ ಏನಾದರೂ ಬೆಳೆದಿದ್ರೆ, ಇವತ್ತು ಮುಸ್ಲಿಂ ಸಮುದಾಯದಲ್ಲಿ ನನಗೊಂದು ಹಿಡಿತ ಬಂದಿದ್ರೆ ಅದಕ್ಕೆ ಕಾರಣ ನೀವು ಜೆಡಿಎಸ್ನಿಂದ ಬಂದಾಗ ನನಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದೀರಾ. ನಿಮ್ಮ ನೆರಳಲ್ಲಿ ನಾನು ಗೆದ್ದು ಬಂದಿರೋದು. ಇಂತಹ ಪರಿಸ್ಥಿತಿಯಲ್ಲಿ ನಾನು ನಿಮ್ಮ ವಿರುದ್ಧ ಕೆಲಸ ಮಾಡೋದಕ್ಕೆ ಹೇಗೆ ಸಾಧ್ಯ? ನಿಮ್ಮ ಆಶೀರ್ವಾದ ನನಗೆ ಸದಾ ಬೇಕು. ದಯವಿಟ್ಟು ಅಸಮಾಧಾನಗೊಳ್ಳಬೇಡಿ ಅಂತ ಸಿದ್ದರಾಮಯ್ಯರ ಬಳಿ ಮನವಿ ಮಾಡಿಕೊಂಡಿದ್ದಾರೆ. ಜಮೀರ್ ಅವರ ಈ ಭಾವುಕ ಮಾತುಗಳನ್ನ ಕೇಳಿದ ಮೇಲೆ ಸಿದ್ದರಾಮಯ್ಯನವರ ಕೋಪ ಸ್ವಲ್ಪ ಮಟ್ಟಿಗೆ ತಣ್ಣಗಾಗಿದೆ. ಸಿದ್ದರಾಮಯ್ಯನವರು ಜಮೀರ್ಗೆ ಸಮಾಧಾನದ ಮಾತುಗಳನ್ನಾಡಿದ್ದಾರೆ. ಆದರೆ ರಾಜಕೀಯದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ಯಾವುದನ್ನೂ ಮರೆಯುವ ನಾಯಕನಲ್ಲ. ಅವರು ಜಮೀರ್ಗೆ ಸಮಾಧಾನ ಮಾಡ್ತಾ ಇದ್ರು, ಒಳಗಣ್ಣಿನಿಂದ ಜಮೀರ್ ನಡೆಗಳನ್ನ ಸಂಪೂರ್ಣವಾಗಿ ಗಮನಿಸ್ತಾ ಇದ್ದಾರೆ. ಮುಂದೆ ಯಾವುದೇ ತಪ್ಪು ಮಾಡಬೇಡ ಅನ್ನೋ ಖಡಕ್ ಎಚ್ಚರಿಕೆಯನ್ನು ಜಮೀರ್ಗೆ ಸಿದ್ದರಾಮಯ್ಯ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಇಲ್ಲಿ ಅತ್ಯಂತ ಮುಖ್ಯವಾದ ಪಾಯಿಂಟ್ ಅಂದ್ರೆ, ಸಿದ್ದರಾಮಯ್ಯ ಅವರು ಜಮೀರ್ಗೆ ಕೇವಲ ಕ್ಲಾಸ್ ತಗೊಂಡಿಲ್ಲ, ಬದಲಿಗೆ ಒಂದು ರಾಜಕೀಯ ಪಾಠವನ್ನ ಮಾಡಿದ್ದಾರೆ. ಸದ್ಯದಲ್ಲೇ 2ನೇ ಹಂತದ ಸಂಪುಟ ವಿಸ್ತರಣೆ ಆಗಬೇಕಿದೆ. ಈ ಹಂತದಲ್ಲಿ ಜಮೀರ್ ಕ್ಯಾಬಿನೆಟ್ಗೆ ಸೇರ್ಬೇಕಂದ್ರೆ ಹೈಕಮಾಂಡ್ ಮತ್ತು ಸಿಎಂ ಒಪ್ಪಿಗೆ ಬೇಕೇ ಬೇಕು. ಈ ಸಂಪುಟ ವಿಸ್ತರಣೆಯ ಹೊಸ್ತಿಲಿನಲ್ಲಿ ಇರುವಾಗ ನೀನು ಯಾವ ರೀತಿ ಇರಬೇಕು, ಪಕ್ಷದ ಒಳಗೆ ಬೇರೆ ನಾಯಕರ ಜೊತೆ ಹೇಗೆ ನಡೆದುಕೊಳ್ಳಬೇಕು ಮತ್ತು ಅನಗತ್ಯ ಗೊಂದಲಗಳಿಗೆ ಕಾರಣವಾಗಬಾರದು ಅಂತ ಸಿದ್ದರಾಮಯ್ಯ ಜಮೀರ್ಗೆ ಕೆಲವು ಸೀಕ್ರೆಟ್ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ಸಿದ್ದರಾಮಯ್ಯನವರ ಆ ಹಳೆ ಕೋಪಕ್ಕೆ ಕಾರಣವಾಗಿದ್ದ ದಾವಣಗೆರೆ ಬೈ ಎಲೆಕ್ಷನ್ ಕತೆ ಏನು ಅಂತ ನೋಡೋದಾದ್ರೆ, ಅಲ್ಲಿ ಜಮೀರ್ ಅಹ್ಮದ್ ಖಾನ್ ಅಲ್ಪಸಂಖ್ಯಾತ ನಾಯಕನನ್ನ
ಬೇರೆ ಕಡೆಗೆ ತಿರುಗಿಸೋದಕ್ಕೆ ಯತ್ನಿಸಿದ್ರು. ಸಿದ್ದರಾಮಯ್ಯ ಅವರ ಆಪ್ತ ವಲಯದ ಅಭ್ಯರ್ಥಿಗಳಿಗೆ ಒಳಗೊಳಗೆ ಕಂಟಕ ತಂದಿಟ್ರು ಅನ್ನೋದು ಸಿದ್ದರಾಮಯ್ಯನವರ ಆಪ್ತರು ಕೊಟ್ಟಿದ್ದ ರಿಪೋರ್ಟ್ ಆಗಿತ್ತು. ಈ ಆಂತರಿಕ ವರದಿ ಸಿದ್ದರಾಮಯ್ಯನವರ ತಲೆಯಲ್ಲಿ ಬಲವಾಗಿ ಕೂತಿತ್ತು. ಅದಕ್ಕೆ ಜಮೀರ್ ಬೆಂಬಲಿಗರು ಮಂತ್ರಿ ಸ್ಥಾನ ಕೇಳೋದಕ್ಕೆ ಬಂದಾಗ ಸಿದ್ದರಾಮಯ್ಯನವರ ಆ ಹಳೆಯ ದ್ವೇಷದ ಕಿಡಿ ಸಡನ್ ಆಗಿ ಸ್ಫೋಟಗೊಂಡಿತ್ತು. ಈಗಿನ ಪರಿಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಅವರಿಗೆ ಮೊದಲ ಸುತ್ತಿನಲ್ಲಿ ಮಂತ್ರಿ ಸ್ಥಾನ ಸಿಗದೇ ಇರುವುದು ದೊಡ್ಡ ಹಿನ್ನಡೆ ಅನ್ನೋದು ನಿಜ. ಆದ್ರೆ ಈ ರಹಸ್ಯ ಭೇಟಿಯ ನಂತರ ಜಮೀರ್ಗೆ ಒಂದು ಭರವಸೆ ಸಿಕ್ಕಂತಾಗಿದೆ. ಸಿದ್ದರಾಮಯ್ಯ ಅವರ ಮನವೊಲಿಸಿ ಬಂದಿರುವ ಜಮೀರ್ ಇನ್ಮುಂದೆ ಯಾವುದೇ ವಿವಾದಾತ್ಮಕ ಹೇಳಿಕೆ ನೀಡದೆ ಸದ್ದಿಲ್ಲದೆ ಹೈಕಮಾಂಡ್ ಮೂಲಕ ಮುಂದಿನ ಕ್ಯಾಬಿನೆಟ್ ಸೇರೋದಕ್ಕೆ ಗ್ರೌಂಡ್ ವರ್ಕ್ ಮಾಡಲಿದ್ದಾರೆ. ಗುರು ಸಿದ್ದರಾಮಯ್ಯ ಕೊಟ್ಟ ಪಾಠವನ್ನ ಶಿಷ್ಯ ಜಮೀರ್ ಅಕ್ಷರಶಃ ಪಾಲಿಸ್ತಾರ ಅನ್ನೋದೇ ಈಗಿರುವ ಕ್ವೆಶ್ಚನ್. ಸದ್ಯಕ್ಕಂತೂ ಕಾವೇರಿ ನಿವಾಸದ ಭೇಟಿಯ ಮೂಲಕ ಸಿದ್ದು ಜಮೀರ್ ನಡುವಿನ ಹೈಡ್ರಾಮಾ ಸದ್ಯಕ್ಕೆ ಶಾಂತವಾದಂತೆ ಕಾಣ್ತಾ ಇದೆ. ಆದರೆ ರಾಜಕೀಯದಲ್ಲಿ ಮೇಲ್ನೋಟಕ್ಕೆ ಕಾಣುವ ಶಾಂತಿ ನಿಜವಾದ ಶಾಂತಿ ಆಗಿರೋದಿಲ್ಲ. ಎರಡನೇ ಸುತ್ತಿನ ಸಂಪುಟ ವಿಸ್ತರಣೆಯಾದಾಗ ಜಮೀರ್ಗೆ ಮಿನಿಸ್ಟರ್ ಪಟ್ಟ ಸಿಗುತ್ತಾ ಅಥವಾ ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇನ್ನೂ ಆ ದಾವಣಗೆರೆ ಹಳೆ ದ್ವೇಷದ ಕಿಡಿ ಹಾಗೆ ಉರಿಯುತ್ತಾ ಇರುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ.